ಮಚ್ಚಿ ಯಾವ್ದೋ ಸಾಫ್ಟ್ವೇರ್ ಇಂಜಿನಿಯರ್ ಹೆಂಡತಿ ಮರ್ಡರ್ ಡೀಲ್ ಅಂತೆ. Such a gullish place, you know. Gullish people. Allah, I know don't how they live anta. ಬಂದ ವಿಷಯ ತಿಳಿಸಿ. Actually, I'm Muni mother from Moon City. My hubby, software engineer. I want to kill him. ಮುನಿ ಮದರ್ ಮೂನ್ ಸಿಟಿ ಅಂದ್ರೆ? Oh, Muni mother means Muni amma. Moon City means Chandranagar. ಉದ್ಧಾರ. ನಿಮಗೆ ಸಾಫ್ಟ್ವೇರ್ ಶಿವ ಹೆಂಗ್ ಕಚ್ಕೊಂಡ? Oh, that one na. Actually, I am a village girl anta love ಮಾಡಿ ಮದುವೆ ಆಗಿಂಗು. ಮ್ಯಾರೇಜ್ ಆದ್ಮೇಲೆ I learn lot of English. ಓಹೋ, ಅದ್ಭುತ. ಏಯ್ ಸ್ವಲ್ಪ ತಡಿಯ, ಇವಾಗ ಕೊಲೆ ಎಂತಕ್ ಮಾಡ್ಬೇಕು? You know, my hubby wants magu. I am not wanting. So, I killing my husband. ಎಂತ? ಇನ್ನು ಮಗುನೇ ಇಲ್ವಾ? ನಾನೆಲ್ಲೋ ಮಗಳಿಗೆ ಗಂಡು ಹುಡುಕ್ತೀರಾ ಅಂತ ಮಾಡಿದ್ದೆ. See, you know asking my personal wishes. You know, child ಆದ್ರೆ ನನ್ ಬ್ಯೂಟಿ ಹಾಳಾಗುತ್ತೆ. And moreover, I not having time for makeuping. Now, I giving money. You killing my hubby. After, I go home, full makeuping. Tell me, how much you asking for killing? ಅನಾದಿ ಕಾಲದಿಂದ ಬಂದಂತ ಪದ್ಧತಿ ಇದು. ಧರ್ಮೋತ್ತ ನಾಡು, ಪುಣ್ಯವಿತ್ತ ಬೀಡು. ಇಂಥ ಬೀಡಲ್ಲಿ ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡಿದ್ರೆ ತಾಯಿ ಕನ್ನಡಾಂಬೆ ಕ್ಷಮಿಸ್ಬೋದು. ಆದ್ರೆ ಕನ್ನಡಾಂಬೆಯ ಮಕ್ಕಳು ಯಾವತ್ತೂ ಕ್ಷಮಿಸಲ್ಲ. ಅಯ್ಯೋ, ನನ್ನನ್ನೇ ಸಾಯಿಸ್ತಾ ಇದ್ದೀರಾ? ನಾ ಹೇಳಿದ್ದು ನನ್ ಗಂಡನ್ ಸಾಯಿಸಿ ಅಂತ. ನನ್ನನ್ ಸಾಯಿಸಿದ್ರೆ ಯಾರು ದುಡ್ಡು ಕೊಡಲ್ಲ ನಿಮ್ಗೆ. ಅಚ್ಚ ಕನ್ನಡ ಬರ್ತದಲ್ಲ, ಮತ್ತೆಂತಗೆ ಗಾಂಚಲಿ ಬಿಡಿ, ಕನ್ನಡ ಮಾತಾಡಿ. ಇವತ್ತು ಬೆಂಗಳೂರು, ಮೈಸೂರುಗಳಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ಕನ್ನಡಿಗರು, ಕನ್ನಡ ಮಾತಾಡೋರು ಹುಡುಕಿದ್ರೂ ಸಿಗದೇ ಇರುವಂತಹ ಪರಿಸ್ಥಿತಿ ಬಂದಿದೆ. ನಮ್ಮ ಅಸ್ತಿತ್ವನ ನಾವೇ ಪ್ರಶ್ನೆ ಮಾಡ್ಕೊಳ್ಳೋ ಹಾಗಾಗಿದೆ. ಇಂಥ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮುಂದೊಂದಿನ ನಮ್ಮ ಅಸ್ತಿತ್ವನ ಪ್ರಶ್ನೆ ಮಾಡ್ಕೊಳ್ಳೋ ಕೂಡ ನಾವಿರೋಲ್ಲ. ನಮ್ಮಮ್ಮನ್ನ ನಾವೇ ಚೆನ್ನಾಗಿ ನೋಡ್ಕೊಳ್ತಿದ್ರೆ ಬೇರೆ ಯಾರು ಚೆನ್ನಾಗಿ ನೋಡ್ಕೊಳ್ತಾರೆ?